ಮುಳಬಾಗಿಲು ಗ್ರಾಮಾಂತರ ತಾಲೂಕು ಬಿಜೆಪಿ ಅಧ್ಯಕ್ಷರು ಸುರೇಶ್ ರವರ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಜನಪ್ರಿಯ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಎಚ್ ನಾಗೇಶ್ ಮತ್ತು ಬೆಂಬಲಿಗರು ಭಾಗವಹಿಸಿ ಶುಭ ಕೋರಿದರು. ನಂಗ್ಲಿ ಸುರೇಶ್ ಅವ್ರಿಗೆ 40ನೇ ವರ್ಷದ ಬರ್ಡೇ. ಅವರು ಈ ವಯಸ್ಸಿಗೆ ಸಹ ನಾನು ಸುರೇಶ್ ಅವ್ರಿಗೆ 40ನೇ ವರ್ಷದ ಬರ್ಡೇ. ಅವರು ಅರ್ಧ ವಯಸ್ಸು ರಾಜಕೀಯದಲ್ಲೇ ಕಳೆದಿದ್ದಾರೆ ಈ ಚಿಕ್ಕ ವಯಸ್ಸಿಗೆ. ನಮ್ಮ ಡಿ ಕೆ ಶಿವಕುಮಾರ್ ಎಂಟ್ರ್ ಆದ್ರಲ್ಲ ಹಂಗೆ. ಅಂದರೆ ಬಿ ಜೆ ಪಿಲಿ ಸುಮಾರು ಜನ ಇದು ಯಂಗ್ಸ್ಟರ್ಸ್ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷ ಅಂತೀನೇನು ನಮ್ಮ ಕ್ಷೇತ್ರ ಗ್ರಾಮಾಂತರ ಅಧ್ಯಕ್ಷರು. ಅವರು ನಾನು MLA ಆದಾಗ್ಲಿಂದನೂ ಪಕ್ಷ ಪಾರ್ಟಿ ಏನು ನೋಡ್ತಾ ಇರಲಿಲ್ಲ. ನಾನಂದರೆ ಭಾಳ ಇಷ್ಟ. ಮನೆ ಕರ್ಕೊಂಡು ಹೋಗಿದ್ದಾರೆ, ಊಟ ಹಾಕಿದ್ದಾರೆ, ನನ್ನ ಬಂದು ಏನಾದ್ರು ಕೆಲಸ ಕಾರ್ಯದ ಹತ್ರ ಕೇಳಿದ್ದಾರೆ, ಮಾಡಿದ್ದಾರೆ. ಆ ಥರ ಯಾವುದೂ ಭೇದ ಇಲ್ಲ. ನಿಷ್ಕಳಂಕವಾದ ಮನಸ್ಸು ಅವ್ರದ್ದು ಸುರೇಶ್ ಅವ್ರದ್ದು. ಅವ್ರದ್ದು ಭವಿಷ್ಯ ಇನ್ನೂ ಚೆನ್ನಾಗಿದೆ, ಭಾಳ ಉಜ್ವಲವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಜನಾನುರಾಗಿ, ಸ್ನೇಹಜೀವಿ, ಎಲ್ಲರ ಜೊತೆಯಲ್ಲಿ ಸೇರ್ತಾರೆ. ದೊಡ್ಡಸ್ತಿಕೆ ಏನೂ ಇಲ್ಲ ಪಾಪ. ಇನ್ನು ಅದೇನು ಅರ್ಥ ಆಗಿಲ್ಲ, ಮೈಸೂರು ಅಂತ ಹಾಕಿದ್ರು. ಇದು ಯಾಕೆ ಮನೆ ಹೆಸರು ಮೈಸೂರು ಅಂತ. ಅದು ನನ್ನ ಮಗ ಕೇಳ್ತಾ ಇದ್ದ, ಮಗನೂ ಕೇಳ್ತಾ ಇದ್ದ ಏನಪ್ಪಾಜಿ ಇದು ಅಂತ. ಸೊ ಈಗ ಅರ್ಥ ಆಯಿತು, ತಾತನೂರು ಮೈಸೂರು ಅಲ್ವಾ. ಆಯಿತು. ಇವತ್ತು ನೋಡಿ ದೇವರು ನಿಮ್ಗೆ ಅನುಕೂಲ ಮಾಡಿದ್ದಾನೆ, ಮಳೆ ಇಲ್ಲ, ಬಿಡು ಕೊಟ್ಟಿದ್ದಾನೆ. ಈ ಕಾರ್ಯಕ್ರಮ ಚೆನ್ನಾಗಿ ಅದ್ದೂರಿಗೆ ಆಗ್ತಾಯಿದೆ. ದಾರಿಯಲ್ಲಿ ಎಲ್ಲ ಲೀಡರ್ ಸಿಕ್ಕಿದ್ರು, ಅಡ್ಡ ಬಂದರು, ಮಾತಾಡ್ಸ್ಕೊಂಬಂದೆ. ಸೊ ಸಾವಿರಾರು ಜನನ ಕರೆದು ಇವತ್ತು ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡಿ ಹಬ್ಬನ ಆಚರಿಸ್ಕೊತಾ ಇದ್ದೀರಾ, ಹುಟ್ಟದಬ್ಬನ. ಇದಿರಬೇಕು. ಇದು ಸುರೇಶ್ ಫಸ್ಟ್ ಹುಟ್ಟದಬ್ಬಕ್ಕೆ ನಾನು ಬಂದಿರೋದು. ಮೊದಲು ಯಾವ ಥರ ಮಾಡ್ತಾಯಿರೋದು ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಶುಭ ಹಾರೈಸ್ತೀನಿ. ಮುಂದೆ ಅವರು ಭವಿಷ್ಯದಲ್ಲಿ ಅವರೊಬ್ಬ ದೊಡ್ಡ ಹುದ್ದೆಗೆ ಹೋಗಲಿ, ರಾಜಕೀಯವಾಗಿ ಬೆಳೀಲಿ, ನಮ್ಮ ಸಹಕಾರ ಸದಾ ಇದೆ ಅಂತ ಹೇಳ್ತಾ. ಸೊ ಎಲ್ಲ ನಮ್ಮ ಇದೆಂದು ಕ್ಷೇತ್ರ ಮುಳಬಾಗಿಲು ಕ್ಷೇತ್ರದ ಎಲ್ಲ ಮಹಾಜನತೆಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವ್ರ ಮೇಲೆ ಇತ್ತಿರೋ ಪ್ರೀತಿ ವಿಶ್ವಾಸಕ್ಕೆ ಇಷ್ಟು ಜನ ಬಂದು, ಸಾವಿರಾರು ಜನ ಬಂದು ಇವತ್ತು ಅವ್ರಿಗೆ ಅಭಿನಂದಿಸ್ತಾ ಇದ್ದೀರಾ. ಇದಕ್ಕೆ ಮುಂದುವರಿಲಿ, ಅವ್ರ ರಾಜಕೀಯದ ಭವಿಷ್ಯ ಉಜ್ವಲವಾಗಿರಲಿ, ನಮ್ಮ ಸಹಕಾರ ಸಹಾಯ ಇರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹಿಂದೆ